Now illustration 5. The income and expenditure account of the youth club for the year ended 2016 is as follows. Subscription 7,500. Now, which account they have given to us? They have given to us income and expenditure account. That is the one account. Before we go to the sum, we will go to the last line and see what is required from us. What is required from us? Prepare receipts and payment account. Okay. I'm supposed to prepare what? Receipts and payment account and what? And also balance sheet as at the end of the year. So how many balance sheets required? Only one balance sheet, that is at the end of the year, that I'm supposed to prepare. Fine. Now receipts and payment account prepare ಮಾಡಬೇಕಾದ್ರೆ my first understanding is ನಾನು ಫಸ್ಟಿಗೆ ಸಮ್ ನೋಡೋದು ನಾನು ಯಾವ ರೀತಿ ಎಣಿಸಬೇಕಂತ ಹೇಳಿದ್ರೆ ಈ ಇನ್ಕಮ್ ಯಾವುದಿದೆ ನೋಡಿ ಇದೆಲ್ಲವನ್ನು ನಾನು ರಿಸೀವ್ ಮಾಡಿದ್ದೇನೆ, ಈ ಎಕ್ಸ್ಪೆಂಡಿಚರ್ ಏನೆಲ್ಲ ಇದೆ ಎಲ್ಲವನ್ನು ನಾನು ಖರ್ಚು ಮಾಡಿದ್ದೇನೆ. ಸೊ ದಿಸ್ ಇಸ್ ದ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ನೀಡ್ ಟು ಹ್ಯಾವ್. ಐ ರಿಪೀಟ್ ಇಟ್ ಅಗೇನ್. ನಾರ್ಮಲಿ ನಾವು ಏನಂತ ಭಾವಿಸಬೇಕು, ಎಲ್ಲ ಇನ್ಕಮ್ ನಾವು ರಿಸೀವ್ ಮಾಡಿದ್ದೇವೆ, ಎಲ್ಲ ಎಕ್ಸ್ಪೆಂಡಿಚರ್ ನಾವು ಅದನ್ನು ಖರ್ಚು ಮಾಡಿದ್ದೇವೆ ಅಂತ ಅನ್ಕೊಳ್ಬೇಕು. ಆ ನಂತರದಲ್ಲಿ ವಿ ಹ್ಯಾವ್ ಟು ಗೋ ಅಂಡ್ ಲುಕ್ ಎಟ್ ದ adjustments and adjustment will say adu kottidira ilva anta helikondu. So I'll just do one way of solving this sum. I don't want you to copy this down. I'll do it, then I want you to do it. First naan ಮಾಡ್ತೇನೆ ಅದನ್ನ. Okay. I'll do a receipts and payment account. Okay. So now what is that? First ಗೆ ನಾವು ಏನು ಅಂದ್ಕೊಳ್ಬೇಕು, ಎಲ್ಲ ರಿಸಿಟ್ ರಿಸೀವ್ ಆಗಿದೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ನಾನೇನಂತ ಬರ್ತೇನೆ, ಫಸ್ಟಿಗೆ ಯಾವುದೆಲ್ಲ ರೆಸಿಟ್ಸ್ಗಳಿವೆ ನನ್ನದು, ಇದು ರೆಸಿಟ್ ಸೈಡ್, ಇದು ಪೇಮೆಂಟ್ ಸೈಡ್. ಫಸ್ಟಿಗೆ ಯಾವುದಿದೆ? ಸಬ್ಸ್ಕ್ರಿಪ್ಷನ್. ನನ್ನ ಪ್ರಕಾರ ಏನು, ಸಬ್ಸ್ಕ್ರಿಪ್ಷನ್ ಇತ್ತು 7,500, ಅದು 7,500 ರಿಸೀವ್ ಆಗಿದೆ. 7,500 ಅದು ರಿಸೀವ್ ಆಗಿದೆ. ಫಸ್ಟ್ ಐ ಆಮ್ ನಾಟ್ ಸೇಯಿಂಗ್ ದಿಸ್ ಇಸ್ ದ ರೈಟ್ ಒನ್, ಐ ಆಮ್ ಜಸ್ಟ್ ಸೇಯಿಂಗ್ ಫಸ್ಟ್ ಹೌ ಶುಡ್ ಐ ಥಿಂಕ್. ಸಬ್ಸ್ಕ್ರಿಪ್ಷನ್ 7,500 ರಿಸೀವ್ ಆಗಿದೆ. ಅನಂತರದಲ್ಲಿ ಎಂಟ್ರೆನ್ಸ್ ಫೀಸ್ 250 ಅದು ರಿಸೀವ್ ಆಗಿದೆ. 250 ರಿಸೀವ್ ಆಗಿದೆ. ಅದು ಬಿಟ್ಟು ಕಾಂಟ್ರಿಬ್ಯೂಷನ್ ಫಾರ್ ಆನ್ಯುವಲ್ ಡಿನ್ನರ್, ಅದು ಕೂಡ ರಿಸೀವ್ ಆಗಿದೆ. ಯಾವುದು? ಆನ್ಯುವಲ್ ಡಿನ್ನರ್. How much it is? 1,000 rupees received. Next is last one, annual sports meet receipt. Estadu 750. So this is the first leg of the transaction. Clear everybody? ಇದನ್ನು ನಾನು ಏನಂತ ಹೇಳ್ತೇನೆ, ಇದು ನನಗೆ ಆಲ್ರೆಡಿ ರಿಸೀವ್ ಆಗಿದೆ ಅಂತ ನಾನು ಅಂದುಕೊಳ್ಳುವಂಥದ್ದು. ನೆಕ್ಸ್ಟ್ ಲೆಟ್ ಮಿ ಟಾಕ್ ಅಬೌಟ್ ಎಕ್ಸ್ಪೆಂಡಿಚರ್. ಪೇಮೆಂಟ್ಗಳು ಯಾವುದೆಲ್ಲ ಮಾಡಿದ್ದೇನೆ? ಸ್ಯಾಲ್ರಿ 4,750. ಅದು ಬಿಟ್ಟು ಬೇರೆ ಯಾವುದಿದೆ? ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸ್ ಹೌ ಮಚ್? 500. ನೆಕ್ಸ್ಟ್ ಆಡಿಟ್ ಫೀಸ್. Audit fees is 250. God knows who is paying audit fees of 250 rupees. Secretary honorarium. Okay. Secretary honorarium ಎಷ್ಟಿದೆ? 1,000. Next, stationery and printing. ಎಷ್ಟಿದೆ? 450. Next, annual dinner expenses. ಎಷ್ಟಿದೆ? 1,500. Interest and bank charges. $150. Next, depreciation. $300. Okay, this is it. So this is my income and expenditure account. So had I received everything, had I paid everything, then this would be my receipts and payment account. ಇಷ್ಟೇ. ಇದು ಬಿಟ್ಟು ಬೇರೆ ಅವನಿಂದ ಏನಾದರೂ ಒಂದು
ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಅನ್ನ ಹುಡುಕಿ ಇಫ್ ಐ ಕುಡ್ ಪುಟ್ ಇಟ್ ಇನ್ಸೈಡ್ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ವುಡ್ ಬಿ ಡನ್. ಆದ್ರೆ ಒಂದು ನೆನಪಿಡಿ, ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಫಸ್ಟ್ ಒನ್ಗೆ ಓಪನಿಂಗ್ ಬ್ಯಾಲೆನ್ಸ್ ಬೇಕು, ಹೌದಾ? ವಿದೌಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾನ್ ಐ ಕಂಪ್ಲೀಟ್ ಮೈ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್? ನೋ. ಸೊ ಇಲ್ಲಿ ಏನೋ ಒಂದು ಓಪನಿಂಗ್ ಬ್ಯಾಲೆನ್ಸ್ ಬರಬೇಕು. ಓಕೆ, ಹಿಯರ್ ದೇರ್ ಶುಡ್ ಬಿ ಅ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅದೆಷ್ಟಂತ ನೋಡೋಣ, ಇನ್ನು ಕೂಡ ನಮಗೆ ಗೊತ್ತಿಲ್ಲ. ಲೆಟ್ us look at the adjustments ಏನೆಲ್ಲ ಕೊಟ್ಟಿದ್ದಾರೆ. Now there is a subscription related adjustment. ಏನು ಹೇಳಿದ್ದಾರೆ? This account has been prepared after the following adjustments. ಏನು? Subscription outstanding at the end of last year is 600. Subscription received in advance in last year is 450. And this year outstanding is 270. And subscription outstanding on 31st December 2016 is 750 rupees. You guys know how to solve this sum? ನಾವು ಲಾಸ್ಟ್ ಮಾಡಿದ್ವಿ ಅಲ್ಲ, ಹೇಗೆ ಮಾಡುವಂಥದ್ದು? ಆಕ್ಚುಯಲ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? 7,500. ಕರೆಕ್ಟಾ? ಆಕ್ಚುಯಲ್ ಸಬ್ಸ್ಕ್ರಿಪ್ಷನ್ ಇರೋದು ಎಷ್ಟು? 7,500. ವಾಟ್ ಈಸ್ ದ ಫಾರ್ಮ್ಯಾಟ್? ಫಾರ್ಮ್ಯಾಟ್ ಈಸ್ ವೆರಿ ಸಿಂಪಲ್. ಆಡ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ ಮೈನಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ಪ್ರೀವಿಯಸ್ ಇಯರ್. ಯಾರಿಗೆ ಅದು ಲಾಜಿಕ್ ಆಗಿ ಅರ್ಥ ಆಗುದಿಲ್ಲ ನೋಡಿ, ದೇ ಜಸ್ಟ್ ಲುಕ್ ಎಟ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ಫಸ್ಟ್ ಓನ್ಲಿ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಆಡ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್. ಅದೊಂದು ನೆನಪಿಡಿ, ಆ ನಂತರದಲ್ಲಿ ಇಟ್ ಬಿಕಮ್ಸ್ ಈಸಿ. ಹಿಯರ್ ಇಫ್ ಯು ಆರ್ ಆಡಿಂಗ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್, ದೆನ್ ವಾಟ್ ಆರ್ ಯು ಸಪೋಸ್ ಟು ಡೂ? ಪ್ರೀವಿಯಸ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಅನ್ನ ನೀವು ಮೈನಸ್ ಮಾಡಬೇಕು. ನೆಕ್ಸ್ಟ್ ಮೈನಸ್ advance of current year and add advance of previous year. This is the normal format that you need to remember. If you can't understand the logic, if you understand the logic, there is nothing like it. So 7,500 ಗೆ ನೀವೇನ್ ಮಾಡಿ, ಇದ್ಯಾವುದು? ಔಟ್ಸ್ಟ್ಯಾಂಡಿಂಗ್ ಆಫ್ ಲಾಸ್ಟ್ ಇಯರ್ 600 rupees. Outstanding of last year is 600. Outstanding of current year is how much? 750 rupees. ಅಡ್ವಾನ್ಸ್ ಆಫ್ ಕರೆಂಟ್ ಇಯರ್ ಯಾವುದದು? 270. ಅದನ್ನ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಅಡ್ವಾನ್ಸ್ ಆಫ್ ಪ್ರೀವಿಯಸ್ ಇಯರ್ ಹೌ ಮಚ್ ಇಟ್ ಈಸ್? 450. ಅದನ್ನು ನಾನು ಆಡ್ ಮಾಡಬೇಕು. ಸೊ ವಾಟ್ ಇಸ್ ಆನ್ಸರ್ ಐ ಆಮ್ ಗೋಯಿಂಗ್ ಟು ಗೆಟ್? ಎಷ್ಟು? ಆನ್ಸರ್ ಮೀ. ಎಷ್ಟು ಬಂತು? ವೆರ್ ಇಸ್ ದ ಸಮ್? $500 plus 7,050. There is something which went wrong. What did it go wrong? Wait. 1 second. Which year am I?
something went wrong, no? Had outstanding. Oh, sorry. We are doing we are not doing income and expenditure account. Sorry, my bad. We are doing we are doing receipts and payment account. ನಾನು ಅದೇ ಅನ್ಕೊಂಡೆ something is wrong. Okay, we are doing receipts and payment account. Receipts and payment account. So again, going back to the same example of having 3 baskets. One is red basket and one is of let's say blue basket. Let's say one more is purple bucket. Okay, so yadavadu varsha, this is 2015, this is 2016, and this is 2017. This is 2017. Now, so what is given to us is income and expenditure account. What is given to us is income and expenditure account, where they say 2016 will have two things. One is received and one is receivable. ಆಯ್ತಾ? ಒಂದು ಆಕ್ಚುಲಿ ನೀವು ಎಷ್ಟು ರಿಸೀವ್ ಮಾಡಿದ್ದೀರಾ, ಮತ್ತೊಂದು ಇನ್ನೆಷ್ಟು ರಿಸೀವ್ ಮಾಡ್ಲಿಕ್ಕೆ ಬಾಕಿ ಉಂಟು. ಇದರ ಎರಡರ ಟೋಟಲ್ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ, ಎಷ್ಟು 7500 rupees. Total they have given is 7500. But do I know how much is received out of the 7500? Answer is I don't know how much I have received out of the 7500, but only thing I know is how much is receivable out of the 7500. I repeat my line. I don't know how much actually is received out of the 7500, but I know how much is receivable out of the 7500. How much is receivable ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಷ್ಟಿದೆ receivable for year ending? 750. Correct? How much is receivable? 750 is receivable. 750 is receivable. ಅದರ ಅರ್ಥ how much is actually received then? Out of 7500, 750 is receivable. So received is how much? 6750. ಎಷ್ಟು? 6750. ಬಟ್ ನಾ ರಿಸೀವ್ಡ್ ಅಲ್ಲಿ ಕೂಡ ಪ್ರಶ್ನೆ ಏನಂತ ಹೇಳಿದ್ರೆ, when did I receive? Did I receive in the current year or did I already receive in the last year? Did I receive in the current year or did I receive in the last year? So this is last year or previous year I can call it as, and received in the current year. Now, how much did I receive in the last year? Adu details ಕೊಟ್ಟಿದ್ದಾರಾ? Answer is yes. ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ. Subscription received in advance on 31st December 2015, 450 ಅಂತ ಹೇಳಿದ್ರೆ, ಈ ವರ್ಷದ ನಾನು ಲಾಸ್ಟ್ ಇಯರ್ ಎಷ್ಟು ರಿಸೀವ್ ಮಾಡಿದ್ದೇನೆ? 450 ರೂಪಾಯಿ ರಿಸೀವ್ ಮಾಡಿದ್ದೇನೆ. ಇಲ್ಲಿ ಲಾಸ್ಟ್ ಇಯರ್ ನಾನು ಎಷ್ಟು ರಿಸೀವ್ ಮಾಡಿದ್ದೇನೆ? 450 rupees I have received. So out of this 6750 what I have received, out of which 450 is received in the last year. So this year how much I received? 6750 minus 450, that is current year received ಮಾಡಿದಷ್ಟು 6300. This is one information which I have. This is one information which I have. Next, I need to see what are the other things that I have received. What is the other thing that I have received? ಇಲ್ಲಿ ನೋಡಿ, subscription received in advance 270 rupees. ಆಯ್ತಾ? 2017 ಇದ್ದು ನಾನು ಆಲ್ರೆಡಿ ಎಷ್ಟು ರಿಸೀವ್ ಮಾಡಿದ್ದೇನೆ? 270 rupees ನಾನು ರಿಸೀವ್ ಮಾಡಿದ್ದೇನೆ. ನಾನು ಎಷ್ಟು ರಿಸೀವ್ ಮಾಡಿದ್ದೇನೆ? 270 rupees ನಾನು ರಿಸೀವ್ ಮಾಡಿದ್ದೇನೆ. ಸೊ ಯಾವ್ದೆಲ್ಲ ನಾನು ಕರೆಂಟ್ ಇಯರ್ ರಿಸೀವ್ ಮಾಡಿದ್ದೇನೆ? ಇದು ಒಂದನ್ನು ರಿಸೀವ್ ಮಾಡಿದ್ದೇನೆ ಕರೆಂಟ್ ಇಯರ್ ಅಲ್ಲಿ 6300 rupees, ಪ್ಲಸ್ ಇದನ್ನು ಕೂಡ ನಾನು ರಿಸೀವ್ ಮಾಡಿದ್ದೇನೆ 270 rupees ಅಲ್ಲಿ. ನೆಕ್ಸ್ಟ್ ಐ ನೀಡ್ ಟು ಸಿ this 600 was there, no? This 600 which was supposed to be received in the last year, but was it received in the last year? Answer is no. 600 was not received in last year, so 600 will be received in the current year. So ಈ ವರ್ಷ ಎಷ್ಟನ್ನು ನಾವು ರಿಸೀವ್ ಮಾಡ್ತೇವೆ? 600 ರೂಪಾಯಿನ ರಿಸೀವ್ ಮಾಡ್ತೇವೆ, which belong to the last year.
So what and all I am receiving? I have to add 1 plus 2 plus 3, 6,300 plus 270 plus 600. I will get 7,170 as my answer. Idal doubt idre keli. You understood the concept? I got all messed up because I thought we are preparing the income and expenditure account from receipts and payment account. Sorry for that. So 7,170. That is what subscription amount is. Sariyalla? So ನನ್ನ ಅಕೌಂಟಿಗೆ ಹೋಗ್ತೇನೆ. ಇಲ್ಲಿ I will change. It is not 7,500 what I actually received. I received 7,170. This is 1 point. So this table is done. Solved. Next. Salaries outstanding at the beginning and at the end of the year were 400 and 450 rupees. 400 and 450. ಅದರ ಅರ್ಥ ಏನು ನೋಡಿ. Salary, ಈ ವರ್ಷದ salary ಎಷ್ಟು 4,750. This is the actual salary which has to be paid, which was supposed to be paid. ಎಷ್ಟು 4,750 ರೂಪಾಯಿ. ಈಗ let us come back here. Okay. ನೋಡಿ salary 4,750. 4,750. ಇದರಲ್ಲಿ I will divide what is paid and what is payable. I don't know what is paid, but I know what is payable. What is payable? 450 is payable. 450 is payable. ಅದರ ಅರ್ಥ ಏನು? ಈ ವರ್ಷದ ಸ್ಯಾಲರಿ ಎಷ್ಟು 4,750 ರೂಪಾಯಿ. 4,750 ರೂಪಾಯಿ is the total salary, out of which 450 is payable. That means how much is actually paid? 4,750 minus 450. How much is paid? 4,300 is paid. So current year salary paid in current year is how much? 4,300. But the question is, last year salary paid in the current year, how much it is? 400. Correct? Last year opening outstanding opening balance 400. So what is the total outstanding salary? It is what is the total salary which is paid during the current year? That is 4,700 rupees. So ಇಲ್ಲಿ ನಾನು ಏನು ಮಾಡಬೇಕು? ಸ್ಯಾಲರಿ ಅನ್ನ ಚೇಂಜ್ ಮಾಡಿ what will I do? Actually paid is 4,700 ಅಂತ ಮಾಡ್ತೇನೆ. ಅದು ಬಿಟ್ಟು ಬೇರೆ ಏನಾದರೂ ಉಂಟಾ? ಓಕೆ. General expense include insurance prepaid to the extent of 60. Okay. General expenses include insurance prepaid to the extent of 60. Now what difference will it make? Answer me. There are some questions which are posed. Let me answer. Sir, how did we get 6,750 and 750? Where is that question? Oh, ida. Okay. See, there are many ways to solve a sum. Okay, there are many ways to solve a sum. You just have to think very clearly. Ega noti. Are you clear with the 7,500 ಇದೆಲ್ಲಿಂದ ಬಂತು? ಇದು ನಮ್ಮ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ 7,500 ಅಂತ ಹೇಳಿಕೊಂಡು. Now this 7,500 is of current year. Current year ಅಂತ ಹೇಳುವಾಗ there are only two possibilities. Either you have received it or you have not received it. There are only two possibilities. Either you have received it or you have not received it. Now if you know how much you have received it, then directly that figure only you can go and put it in your receipts and payment account. But the thing here is, I don't know how much I have received. I don't know how much I have received. So I will find in the question, is there any information as to how much did I not receive? ನನಗೆ ಎಷ್ಟು ಬರಲಿಲ್ಲ ಅಂತ ಅದರ ಬಗ್ಗೆ ನನಗೆ ಮಾಹಿತಿ ಉಂಟು ಅಂತ ನಾನು ನೋಡ್ತೇನೆ. and in the answer ನಂಗೆ ಗೊತ್ತುಂಟು. ಇಲ್ಲಿ ಹೇಳಿದ್ದಾರೆ ನೋಡಿ, ಏನು ಹೇಳಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ? You look at this. ಎಷ್ಟು ಬರಲಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31st December 2016. ಈ ವರ್ಷದ ಎಂಡಲ್ಲಿ ಎಷ್ಟು ಬರಲಿಲ್ಲ? ಇನ್ನು ಕೂಡ 750 ರೂಪಾಯಿ ಬಂದಿಲ್ಲ. 750 ರೂಪಾಯಿ ಬಂದಿಲ್ಲ. ಅಂದ್ರೆ ಅರ್ಥ ಏನು?
ಈ 7,500 ಯಾವ್ದು ಬರ್ಬೇಕಿತ್ತು ಈ ವರ್ಷದಲ್ಲಿ, ಅದರಲ್ಲಿ 750 ಬರ್ಲಿಲ್ಲ. ದಟ್ ಈಸ್ ಸ್ಟಿಲ್ ರಿಸೀವೇಬಲ್. ಅದರರ್ಥ ಹಾಗಾದ್ರೆ ಎಷ್ಟು ಬಂದಿದೆ? 6,750 ರೂಪಾಯಿ ಬಂದಿದೆ. ಎಷ್ಟು ಬಂದಿದೆ? 6,750 ರೂಪಾಯಿ ಬಂದಿದೆ. ಬಟ್ ಬಂದಿದೆ ಅಂತ ಅರ್ಥ ಏನು? ಈ ವರ್ಷವೇ ಬಂದಿರ್ಬೇಕಂತಿಲ್ಲ. ಅದು ಈ ವರ್ಷನೂ ಬಂದಿರ್ಬೋದು, ಲಾಸ್ಟ್ ಇಯರ್ ಬಂದಿರ್ಬೋದು. ಐ ರಿಪೀಟ್, ಬಂದಿದೆ ಅಂತ ಹೇಳಿದ್ರೆ it does not mean that it came in this year only. It could have come in the previous year as well. But previous year ನಾನು ಆಲ್ರೆಡಿ ರಿಸೀವ್ ಮಾಡಿದ್ರೆ ಅದು ಈ ವರ್ಷದ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬರುತ್ತಾ? ಬರಲ್ಲ. So I have to again further divide how much I received in the last year and how much I received in the current year. Now, is there any information about how much did I receive in the last year? Answer is yes. ಎಲ್ಲಿ ಕೊಟ್ಟಿದ್ದಾರೆ? ಲಾಸ್ಟ್ ವರ್ಷ ಅಡ್ವಾನ್ಸ್ ಎಷ್ಟು ರಿಸೀವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಸ್ ಆನ್ ಲಾಸ್ಟ್ ಇಯರ್ ಅಲ್ಲ 15. ಎಷ್ಟು ರಿಸೀವ್ ಮಾಡಿದ್ದೇನೆ? 450 ರಿಸೀವ್ ಆಗಿದೆ. ನಾನೇನ್ ಮಾಡ್ತೇನೆ, ಲಾಸ್ಟ್ ಇಯರ್ ಅಲ್ಲಿ ಎಷ್ಟು ರಿಸೀವ್ ಆಗಿದೆ? 450. ಸೊ 6,750 ಬಂದಿದೆ. ಯಾವಾಗ ಬಂದದ್ದು? 450 ಲಾಸ್ಟ್ ಇಯರ್ ಅಲ್ಲಿ ಬಂದಿದೆ. ಹಾಗಾದ್ರೆ ಕರೆಂಟ್ ಇಯರ್ ಅಲ್ಲಿ ಎಷ್ಟು ಬಂದಿದೆ? 6,300 ಬಂದಿದೆ. ಸೊ ದಿಸ್ ಈಸ್ 1. ಆ ನಂತರದಲ್ಲಿ ನೆಕ್ಸ್ಟ್ ವರ್ಷದ ಈ ವರ್ಷ ನಾನು ಎಷ್ಟು ತಗೊಂಡಿದ್ದೇನೆ ಅದು ಕೊಟ್ಟಿದ್ದಾರೆ. ದಟ್ ಈಸ್ 2. ಆ ನಂತರದಲ್ಲಿ ಲಾಸ್ಟ್ ಇಯರ್ ಇದ್ದು ಲಾಸ್ಟ್ ಇಯರ್ ತಗೊಳ್ಳೋದು ನಾನು ಈ ವರ್ಷ ಎಷ್ಟು ತಗೊಂಡಿದ್ದೇನೆ? ದಟ್ ಈಸ್ 3. When I add 1, 2, 3, I'll get the subscription amount. One more question. So instead of doing all this, if we treat the subscription in the opposite way of income and expenditure account, we will get the right answer. Sigate. See, at the end of the day, our purpose should not be just to get the answer, but we should know what exactly we are calculating. Okay, but if you are feeling that as an easier approach, do that. No problem with that. Now going back to the question, again ಹೇಳಿದರೆ general expense include insurance prepaid to the extent of 60. What does it mean? ಇಲ್ಲಿ ಜನರಲ್ ಎಕ್ಸ್ಪೆನ್ಸ್ ಇದೆ ನೋಡಿ, ಇಲ್ಲಿದೆ 500 ರೂಪಾಯಿ ಇದೆ. 500 ರೂಪಾಯಿ ಇದೆ. ಈ 500 ರೂಪಾಯಲ್ಲಿ ಏನಿದೆ? ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಇನ್ಶೂರೆನ್ಸ್ ಪ್ರೀಪೇಡ್ ಟು ದ ಎಕ್ಸ್ಟೆಂಟ್ ಆಫ್ 60. Now this is the very what do I say, very tricky line. My question to you here is, does it mean that ಈ 500 ರೂಪಾಯಲ್ಲಿ 60 ರೂಪಾಯಿ ಆಲ್ರೆಡಿ ಇದೆ? There are two possibilities. Understand this. Possibility number 1 is out, ಈ 500 ರೂಪಾಯಲ್ಲಿ 60 ರೂಪಾಯಿ ಆಲ್ರೆಡಿ ಇದೆ ಆಯ್ತಾ? ಆರ್ total general expense is 560. Total expense is 560 and current year expenditure is 500. So prepaid is 60. Which is the correct approach? Do you think the option number 1 is the correct approach or option number 2 is the correct approach? Okay, because why am I asking this is because I got confused. I got confused by reading the word as it is. ಅದರಲ್ಲಿ ಏನು ಹೇಳುತ್ತೆ ನೋಡಿ, ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಅಂದ್ರೆ ಅರ್ಥ ಏನು? ನಾವು more about this you will understand when you are inter, where you actually read the word and understand what it actually says. ಇನ್ಕ್ಲೂಡ್ ಅಂತ ಹೇಳಿದ್ರೆ ಜನರಲ್ ಎಕ್ಸ್ಪೆನ್ಸ್ ಏನಿದೆ ಅದರಲ್ಲಿ 60 ರೂಪಾಯಿ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಆಯ್ತಾ? So that is the one understanding which I took. Then after again looking at the nature of the account, income and expenditure account will not include prepaid item. So we will say, though ಅಲ್ಲಿ ಕೆಳಗೆ ಇಂಗ್ಲಿಷ್ ಅಲ್ಲಿ ಮಿಸ್ಟೇಕ್ ಅಲ್ಲಿ ಅವರು ಆ ರೀತಿ ಬರೆದಿದ್ದಾರೆ, they should not have written that way. But what understanding we will take is, it is not that 500 ಅಲ್ಲೇ 60 rupees ಉಂಟು. It is total general expense is 560. Total general expense is 560 which is actually paid, out of which what belongs to current year is 500, what belongs to next year is 60. So total ನಾವು ಎಷ್ಟು ಕೊಟ್ಟಿದ್ದೇವೆ? 560 ರೂಪಾಯಿ ಕೊಟ್ಟಿದ್ದೇವೆ. So my receipts and payment account ಅಲ್ಲಿ ನಾನು ಎಷ್ಟು ಬರಬೇಕು? I have to write 560. Next, audit fees for 2016 is yet unpaid.
ಆಡಿಟ್ ಫೀಸ್ ಫಾರ್ 2016 ಇಸ್ ಎಟ್ ಅನ್ಪೇಡ್. ಸೊ ನಾನು ಈ ವರ್ಷದ ಸ್ಯಾಲರಿ ಇನ್ನೂ ಕೊಟ್ಟಿಲ್ಲ, ಯಾವ್ದು ಆಡಿಟ್ ಫೀಸ್ ಕೊಟ್ಟಿಲ್ಲ. ಎಷ್ಟು ಅದು 250 ರೂಪಾಯಿ ಎಷ್ಟಾಯ್ತು ನೋಡಿ, ಅದು ಇನ್ನೂ ಕೊಡಲಿಲ್ಲ. ಡ್ಯೂರಿಂಗ್ 2016 ಆಡಿಟ್ ಫೀಸ್ ಫಾರ್ 15 ವಾಸ್ ಪೇಡ್ ಅಮೌಂಟಿಂಗ್ ಟು 200. ಆಯ್ತಾ ನೋಡಿ ಇಲ್ಲಿ. ಸೊ ಈ ಆಡಿಟ್ ಫೀಸ್ ಇನ್ನೂ ಕೊಟ್ಟಿಲ್ಲ. 250 ಅಲ್ಲಿ 250 ಕೂಡ ಔಟ್ಸ್ಟ್ಯಾಂಡಿಂಗ್ ಇದೆ. ಆದ್ರೆ ಲಾಸ್ಟ್ ಇಯರ್ ಆಡಿಟ್ ಫೀ ಅನ್ನ ನಾನು ಈ ವರ್ಷ ಕೊಟ್ಟಿದ್ದೇನೆ 200 ರೂಪಾಯಿ. ದಟ್ ವಿಲ್ ಕಮ್ ಹಿಯರ್. ನೆಕ್ಸ್ಟ್ ಏನಿದೆ, the club owned a freehold lease of ground. Now freehold lease ಅಂತ ಹೇಳಿದ್ರೆ they owned a land. Simple understanding ಇಟ್ಕೊಳ್ಳಿ. They owned a land valued at 10,000 rupees. The club owned a land worth rupees 10,000. The club had a sports equipment on 1st January 2016 valued at 2,600. At the end of the year after depreciation, the equipment amounted to 2,700. Oh, ಇದೇನು ಹೇಳಿದ್ದಾರೆ, ಬಿಗಿನಿಂಗ್ ಆಫ್ ದ ಇಯರ್ ಎಷ್ಟಿತ್ತು ವ್ಯಾಲ್ಯೂ, 2,600 ಇತ್ತು. ಆದ್ರೆ ಎಟ್ ದ ಎಂಡ್ ಆಫ್ ದ ಇಯರ್ ಆಫ್ಟರ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟಾಗಿದೆ, 2,700 ಆಗಿದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಓಪನಿಂಗ್ ವ್ಯಾಲ್ಯೂ 2,600 ಇತ್ತು, ಡಿಪ್ರಿಸಿಯೇಷನ್ ಹಾಕಿದ ನಂತರ ವ್ಯಾಲ್ಯೂ ಆಕ್ಚುಲಿ ಕಡಿಮೆ ಆಗಬೇಕಿತ್ತು, ಆದ್ರೆ ಏನಾಗಿದೆ, ವ್ಯಾಲ್ಯೂ ಜಾಸ್ತಿ ಆಗಿದೆ. ವಾಟ್ ಡಸ್ ಇಟ್ ಮೀನ್? See, what is opening balance of the asset? Opening balance is 2,600. ಆ ನಂತರ ನಾನು ಏನು ಮಾಡ್ತೇನೆ, ಮೈನಸ್ ಡಿಪ್ರಿಸಿಯೇಷನ್ ಮಾಡ್ತೇನೆ. ಆಯ್ತಾ? ಆ ನಂತರ ನನಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗತ್ತೆ. Now, what is opening balance? 2,600. What is the closing balance? 2,700. What is the depreciation? ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಪ್ರಿಸಿಯೇಷನ್ ಎಷ್ಟಿದೆ, 300 ರೂಪಾಯಿ ಇದೆ. ಕರೆಕ್ಟಾ? ಸೊ ನಾನು 2,600 ಇಂದ 300 ಮೈನಸ್ ಮಾಡಿದ್ರೆ ಎಷ್ಟು ಸಿಗಬೇಕಿತ್ತು ನನಗೆ? ಆಕ್ಚುಲ್ ಆಗಿ 2,300 ಅಂತ ವ್ಯಾಲ್ಯೂ ಇರಬೇಕಿತ್ತು. ಆದ್ರೆ ಇನ್ನೂ ಕೂಡ ಎಷ್ಟು ವ್ಯಾಲ್ಯೂ ಉಂಟು ತೋರಿಸ್ತಾ ಉಂಟು, 2,700. ಸೊ ವಾಟ್ ಈಸ್ ದಟ್ ರಿಮೈನಿಂಗ್ 400 rupees? ದಟ್ ಈಸ್ 400 is the purchase of purchase of equipment. That is a payment ಮಾಡಿದಿರಿ ನೀವು 400. ಅದೆಲ್ಲಿ ಬರುತ್ತೆ, ನಿಮ್ಮ ರಿಸೀಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬರುತ್ತೆ, ಇನ್ ದ ಪೇಮೆಂಟ್ ಕಾಲಮ್. ರಿಸೀಟ್ಸ್ ಅಂಡ್ ಪೇಮೆಂಟ್ ಅಲ್ಲಿ ಪೇಮೆಂಟ್ ಕಾಲಮ್ ಅಲ್ಲಿ ಏನ್ ಬರುತ್ತೆ, ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದದ್ದು 400 ರೂಪಾಯಿ ಬರುತ್ತೆ. ಸೊ ಒನ್ ಕ್ವಶನ್ ಈಸ್, ಸರ್ ಹೂ ಇಸ್ ದ ಡೆಪ್ರಿಸಿಯೇಷನ್ ಅಂತ. ಡೆಪ್ರಿಸಿಯೇಷನ್ ಅವ್ರು ಯಾರಿದ್ದಾರೆ? ಅದು ಅಲ್ಲಿ ಪಿ ಅಂಡ್ ಎಲ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಅದನ್ನ ಬಿಟ್ಟು ಡೆಪ್ರಿಸಿಯೇಷನ್. ಓಕೆ. So somebody, sir, can you explain the prepaid insurance again? ನೋಡಿ, ಓಕೆ, I'll ಈಗ ಇಲ್ಲಿ ನಾನು ಬರ್ದಿದ್ದೆ ನೋಡಿ. ಜಸ್ಟ್ ಇಮ್ಯಾಜಿನ್, ಆಪ್ಷನ್ ನಂಬರ್ 1, 2 ಬೇಡ. ನಾನು ಏನ್ ಮಾಡಿದ್ದೇನೆ, ಒಂದು 560 ರೂಪಾಯಿದೊಂದು ಪೇಮೆಂಟ್ ಮಾಡಿದ್ದೇನೆ. ಒಂದು 560 ರೂಪಾಯಿದು ಪೇಮೆಂಟ್ ಮಾಡಿದ್ದೇನೆ. ಇದರಲ್ಲಿ 500 ರೂಪಾಯಿ ಇಸ್ ಫಾರ್ ದ ಕರೆಂಟ್ ಇಯರ್ and 60 rupees is for the next year, 560. So which is of the current year has gone to income and expenditure account, which is of the next year will go to which account? Will go to my balance sheet. Aita? But the receipts and payment account says how much is the total payment, whether it is 500 only or 560. Answer is total payment is 560, out of which belongs to the current year is 500. That is where it went to income and expenditure account, and which is of the next year is 60 rupees. That is where it has not gone to the income and expenditure account. Next, at the end of the year after depreciation adaitalla, in 2015 the club had raised a bank loan of 2,000 rupees. This was outstanding throughout 2016. Last year ನಾನು ಏನು ಮಾಡಿದ್ದೇನೆ, ಲೋನ್ ಅನ್ನು ರೇಸ್ ಮಾಡಿದ್ದೇನೆ. ಸೊ ಅದು ನಾನು ಈ ವರ್ಷದ ರಿಸೀಟ್ಸ್ ಅಂಡ್ ಪೇಮೆಂಟ್ ಇಫೆಕ್ಟ್ ಆಗುತ್ತಾ? ಆಗಲ್ಲ. ಆಯ್ತಾ? ಇಟ್ ವಿಲ್ ನಾಟ್ ಇಫೆಕ್ಟ್. ಅಂಡ್ ದಿಸ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಥ್ರೂ ಔಟ್ 2016. ನಾನು 1 ರೂಪಾಯಿ ಕೂಡ ಪೇಮೆಂಟ್ ಮಾಡಲಿಲ್ಲ. ಯಾವುದಕ್ಕೆ? ಲೋನಿಗೆ. ಯಾವುದು? ಟುವರ್ಡ್ಸ್ ಇಟ್ಸ್ ಪ್ರಿನ್ಸಿಪಾಲ್.
On 31st December 2016, cash in hand amounted to 1600. ಅದರ ಅರ್ಥ ಏನು? I'd have closing balance or buy balance carried down. Balance is to closing balance cash ಇದ್ದು 1600. 600. Now tally it. You will get what? Opening balance. We have to see whether we have done everything. Is the opening balance 1390? Everybody got? ಯಾರಿಗೆಲ್ಲ ಸಿಗ್ಲಿಲ್ಲ ಮಾಡಿ ಈ ಸಮ್ಮನ್ನ. Then we can go further. If you are done, then you can raise your hand, everybody.
Annual dinner, there is a question, sir, whether annual dinner is 1500. Yes, the payment is 1500 and the receipt is 1000. Okay. You have written depreciation in the payment side. Good. What should I do? Tell me. Should I write? Not write? Should I write a 8 or not write it? Okay. If you say should not write it, okay, I'll not write it. Done. Okay. There are other mistakes as well. Hmm. Okay. Remove depreciation. Now total it. How much will you get? No other mistakes? ಇದೆಯಾ ಇಷ್ಟೇ ಸಿಗುವಂತದ್ದ ನಿಮ್ಗೆ? Okay. Next is preparation of balance sheet. That is the most enjoyable part in this sum. Prepare a balance sheet, everybody. Now, though they have not asked you to prepare a opening balance sheet, if they have not given you what is the opening capital fund amount in the balance sheet, the sum, you have to prepare the opening balance sheet. So let us prepare two balance sheets quickly. One is opening balance sheet. Opening balance sheet. Opening balance sheet ಅಲ್ಲಿ there is two sides. There is assets, there is liability. Rupees. Now out of your memory, what are the assets that I have? One is cash, is one of the assets which I have. Next one is subscription. Outstanding is one more asset which I have. Then leasehold land, that is one more asset I have. Then one more asset which I have is equipment. ಆಯ್ತಾ? ಇದು ಬಿಟ್ಟು ಬೇರೆ ಯಾವ್ದಾದ್ರು asset ಉಂಟಾ ನನ್ನ ಹತ್ರ? Amount you can fill in later, but these are the assets which I have. Now liabilities, what I can remember is one is audit fees was my liability. ಲಾಸ್ಟ್ ವರ್ಷ ಎಷ್ಟು ಕೊಡ್ಲಿಕ್ಕಿತ್ತು? 200 ರೂಪಾಯಿ ಕೊಡ್ಲಿಕ್ಕಿತ್ತು, ಅದು ಕೊಟ್ಟಿರಲಿಲ್ಲ ನಾನು. ಅದು ಬಿಟ್ಟು ಇನ್ನೊಂದು ಲಯಬಿಲಿಟಿ ಯಾವ್ದಿರ್ಬೋದು ನನ್ನ ಹತ್ರ? ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅದು ಇನ್ನೊಂದು ಲಯಬಿಲಿಟಿ ಆಗಿರ್ಬೋದು ನನ್ನದು. ಅದು ಬಿಟ್ಟು ಬೇರೆ ಯಾವ್ದಾದ್ರು ಉಂಟಾ ನನ್ನ ಹತ್ರ ಲಯಬಿಲಿಟಿ ಲಾಸ್ಟ್ ಇಯರ್? ಹೌದು, ಐ ಹ್ಯಾವ್ ಟೇಕನ್ ಒನ್ ಲೋನ್. ನಾನು ಲೋನ್ ತಗೊಂಡಿದ್ದೆ ಬ್ಯಾಂಕಿಂದ. ಎಷ್ಟು ರೂಪಾಯಿದ್ದು? 2000 ರೂಪಾಯಿದ್ದು. When I put in, I will get the, is there any other liability which I have? If not, then the balance what I will receive is capital fund. Yes, so I have one more liability, that is outstanding salary. That is 400 rupees. Was it 400 or 450? I guess it is 400 rupees. I don't know. Check it. Opening balance 400. Yes. So fill in the amount and tell me. Cash is to some 1390 that we found. Subscription outstanding huduki. Leasehold land, I guess it is some 10,000 rupees. This is some 2,600 rupees. Subscription outstanding, it is to 450 rupees. Subscription outstanding. Okay, it is 600. And balance you need to fill up.
And how much was subscription and received in advance in last year? Is it some 450 rupees? Okay. So it becomes 11,540 is my capital fund. 11,540. Now if I am preparing a closing balance sheet as on 31/3/2016. Again, there are two sides. Which are the two sides? There is asset and then there is liability. There is asset, there is liability, there is rupees, there is rupees. So first thing is there is cash, one of the asset. Second one is land. So land did not appreciate, land value is 10,000 rupees only. And equipment, we know the value of equipment is to sammale kottidare 2,700 rupees. Then subscription outstanding, this you need to write down. Adi estu anta helikondu. Adantra bere enadru asset untadu annatra there. What is that? Prepaid expense of some 60 rupees. Aitala anantra. What are my other assets? Do I have other assets? Or is it? Is that it? This is it. Okay. Now let us talk about liabilities. One is ಆಡಿಟ್ ಫೀಸ್ ಎಷ್ಟು 250 rupees ಪೆಂಡಿಂಗ್ ಇಟ್ಟಿದ್ದಾರೆ. ಆ ನಂತರದಲ್ಲಿ ಲೋನ್ ಅದಿನ್ನೂ ಕೂಡ ಎಷ್ಟು 2,000 ರೂಪಾಯಿ ಅಷ್ಟೇ ಔಟ್ಸ್ಟ್ಯಾಂಡಿಂಗ್ ಉಂಟು. ಅದು ಬಿಟ್ಟು ಬೇರೆ ಏನಾದರೂ ಉಂಟು ಅನ್ನೋದು ಔಟ್ಸ್ಟ್ಯಾಂಡಿಂಗ್ ಒನ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 450 ರೂಪಾಯಿ ಬಾಕಿ ಇದೆ ಇನ್ನು ಈ ವರ್ಷದ್ದು. ಅದು ಬಿಟ್ಟು ಬೇರೆ ಏನಾದರೂ ಉಂಟು ನಂದು ಔಟ್ಸ್ಟ್ಯಾಂಡಿಂಗ್ ಈ ವರ್ಷದ್ದದ್ದು ನಾನು ಕೊಡದಿದ್ದದ್ದು. ಸಬ್ಸ್ಕ್ರಿಪ್ಷನ್ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಬಾಕಿ ಇದೆ. ಓಕೆ, that is 270 rupees, correct? Okay, thank you. Is there any other liability? That's it. Then whatever is the capital fund, opening capital fund is 11,540. Opening balance 11,540. I will add excess, that is surplus ಯಾವುದಿದೆ ಅದನ್ನ ನಾನು ಆಡ್ ಮಾಡ್ತೇನೆ. ಸರ್ಪ್ಲಸ್ ಎಷ್ಟಿದೆ ಸಮ್ಮಲ್ಲಿ ಕೊಟ್ಟಿದ್ದಾರಲ್ಲ 600 ರೂಪಾಯಿ. I will add 600 rupees. That becomes 12,140. Is there any other liability or assets that we are missing? Or this is it? Okay, what is that? Cash opening, closing balance is 1,600 rupees. Okay. Subscription outstanding balance is 750 ರೂಪಾಯಿ. Good. ಆನಂತರದಲ್ಲಿ that's it. Everything is correct. $15,110. Copy it down, everybody. Tally ಆಗ್ತದಾ? So this tallying is a very happy moment. But let me remind you, in your practical life, no balance sheet will ever tally. Because the bookkeeping won't be that ಇಲ್ಲಿ ಎಲ್ಲ ನಿಮಗೆ ಸಮ್ಮಲ್ಲಿ ಅವರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ ರಿಯಲ್ ಲೈಫ್ ಯು ಆರ್ ಸಪೋಸ್ ಟು ಫೈಂಡ್ ದಟ್ ಇನ್ಫಾರ್ಮೇಶನ್. ವೆರಿ ಡಿಫಿಕಲ್ಟ್. Then we have one more sum. I leave it to you. Take this sum number 6. Take this sum number 6. ಏನು ಕೊಟ್ಟಿದ್ದಾರೆ ನಮಗೆ ಈ ಸಮ್ಮಲ್ಲಿ?
We have already dealt with some portion, that is subscription portion nodideve, but again let's not talk about that. Okay, illustration 6. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಯಾವ್ದ್ರದ್ದು? 31,316 ಇದ್ದು. ಅವರಿಗೆ ಎಂತ ಬೇಕು? From the following income and expenditure account and balance sheet, prepare receipts and payment account and subscription account. ಎರಡು ಅಕೌಂಟ್ ಬೇಕಿರುವಂತದ್ದು. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಬೇಕು ಅವರಿಗೆ, ಸಬ್ಸ್ಕ್ರಿಪ್ಷನ್ ಅಕೌಂಟ್ ಬೇಕು. ಸಬ್ಸ್ಕ್ರಿಪ್ಷನ್ you know how to calculate it because we already dealt it before. I believe that you have taken notes. So subscription we already go today. You need to understand how to prepare the receipts and payment account. ಮಾಡ್ಬೋದಾ ನಿಮಗೆ? Try it, and how far you can do it we will check in the next class. Okay, already ಮಾಡಿ, because tomorrow's class I will not explain each and everything. I will directly go on doing it. ಏನಾದರೂ ಡೌಟ್ ಇದ್ರೆ ಇವತ್ತಿನ ಕ್ಲಾಸ್ ಇದು ಕೇಳಿ. Okay, I take it as no. Do the sum and come to class tomorrow. All right. Okay. Let's meet in tomorrow's class.